ಯಪ್ಪ ಯಪ್ಪ ಯಪ್ಪ, ಒಂದು ಬಿರಿಯಾನಿಗೆ 320 ರೂಪಾಯಿನಾ? ಇಷ್ಟು ಕಾಸ್ಟ್ಲಿನಾ ಈ ಹೋಟ್ಲು? ಹ್ಞೂ, 200 ರೂಪಾಯಿ ದಿನಸಿ ತಂದ್ರೆ ಮನೆಯವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಎಷ್ಟು ಒಳ್ಳೆ ವ್ಯೂ. ಏಯ್, ಯಾಕೋ ಹಾಗೆ ನೋಡ್ತಿದ್ಯಾ? ಆಗ್ಲೇ ಕಾರಲ್ಲಿ ಏನೋ ಅಂದ್ಯಲ್ಲ, ಇಡೀ ದೊಡ್ಡಬಳ್ಳಾಪುರಕ್ಕೆ ಗಟ್ಟಿ ಗುಂಡಿಗೆ ಗನ್ಸಲ್ಲ ಅಂತ. ಈಗ ತೋರಿಸ್ಲಾ? ಬೇಡ ಕೇಶವ. ಆಗ್ಲೇ ಮುತ್ತು ಕೊಡೋದಕ್ಕೆ ಕೇಳಿದೆ, ಈಗ ಕೊಡ್ಲಾ? ಹೇಗಿದ್ರು ನಮ್ಮ ಡಿಸ್ಟರ್ಬ್ ಮಾಡೋದಕ್ಕೆ ಇಲ್ಲಿ ಯಾರೂ ಇಲ್ಲ. ಕೇಶವ ಬೇಡ. ಬೇಕು ಮೀನಾ. ಯಾರು? ಅಣ್ಣ, ಎಷ್ಟೊತ್ತು ಬಾಗಿಲು ತೆಗಿಯೋದು? ರೂಮಲ್ಲಿ ಏನಾಯ್ತು ಗೊತ್ತಾ? ಓ, ಎಷ್ಟ್ ಚೆನ್ನಾಗಿದೆ ಅಣ್ಣ ನಿನ್ ರೂಮು. ಬೆಡ್ ತುಂಬಾ ಮೆತ್ತಗಿದೆ. ಅದ್ಗೆ ಏನ್ ಗೊತ್ತಾ, ನಮ್ ರೂಮಲ್ಲಿ ಟಿವಿ ಹಾಳಾಗಿದೆ. ಅದಕ್ಕೆ ಅವ್ರಿಗೆ ಕಂಪ್ಲೇಂಟ್ ಮಾಡ್ಬಿಟ್ಟು ಇಲ್ಲಿಗೆ ಬಂದೆ. ಇವಾಗ ಇಲ್ಲಿ ಟಿವಿ ನೋಡ್ತೀನಿ. ಕೋತಿ, ಮೊದ್ಲಿಂದ ಹೋಗು. ಯಾಕೋ? ಯಾಕೆ ಏನು ಅಂತ ಕೇಳ್ಬೇಡ, ಮೊದ್ಲು ಹೋಗು. ನೋಡಿ ಅದ್ಗೆ ಹೆಂಗ್ ಮಾತಾಡ್ತಾನೆ ಅಂತ. ನಾ ಹೋಗಲ್ಲ ಕಣೋ. ಹೋಗ್ಲಿಲ್ಲ ಅಂದ್ರೆ ಏನೋ ನೋಡ್ತೀನಿ, ಗೊತ್ತಿಲ್ಲ ನಾನು. ನನಗ್ ಹೊಡಿತೀಯಾ? ಹೊಡಿ. ಕರೀಲ ಅಪ್ಪನ? ಅಮ್ಮ ತಾಯಿ, ಸುಮ್ಮನೆ ತಲೆ ತಿಂದೆ, ಇಲ್ಲಿಂದ ಹೋಗೆ. ಸರಿ ಕಣೋ, ನಿನಗ್ ದೊಡ್ಡ ರೂಮ್ ಸಿಕ್ಕಿದೆ ಅಂತ ಕೊಬ್ಬು ತಾನೆ. ತಗೋ, ನೀನ್ ರೂಮಲ್ಲಿ ನೀನೇ ಇತ್ಕೋ. ಕೇಶವ. ಮೀನಾ? ಬೇಡ ಕೇಶವ. ಬೇಕು ಮೀನಾ. ರಕ್ಷಾ, ಇವತ್ ನೀನು ಯಾರು ರಕ್ಷಿಸ್ತಾ ನಾನು ನೋಡ್ತೀನಿ. ಒಲ್ಲವಾ, ಈ ಹೋಟ್ಲಲ್ಲಿ ನಿನ್ಗೆ ಎಲ್ಲೋ ನೀರೇ ಸಿಗ್ಲಿವೇನೋ? ನೀರ್ ಕುಡಿಯಕ್ಕೆ ಅಂತಾನೆ ಇಲ್ಲಿಗೆ ಬಂದೇನೋ? ಲೋ, ಯಾಕ್ರೋ ಒಬ್ರಾದ್ಮೇಲೆ ಒಬ್ರು ಬಂದು ಹಿಂಸೆ ಕೊಟ್ಟಿದ್ದೀರಾ? ಅಣ್ಣ, ನಿನ್ ಕಷ್ಟ ನಂಗೆ ಅರ್ಥ ಆಗುತ್ತೆ. ಆದ್ರೆ ನಿನ್ಗೆ ಹೇಳೋಕೆ ಒಂದು ಬ್ರೇಕಿಂಗ್ ಮ್ಯಾಟರ್ ಇದೆ. ನನ್ನ ಆಟ ಬ್ರೇಕ್ ಆಗಿದೆ. ಯಾವ ಬ್ರೇಕಿಂಗ್ ನ್ಯೂಸು ಬೇಡ. ನೀನ್ ಮೊದ್ಲಿಂದ ಹೋಗು. ನೀನ್ ಎಷ್ಟಾದ್ರೂ ಬೈಕು ನಾನು ಕೇರ್ ಮಾಡಲ್ಲ. ಆದ್ರೆ ಈ ವಿಷಯ ಹೇಳಕ್ಕಾಗದೆ ನಾನು ಎಲ್ಲೂ ಹೋಗಕ್ ಆಗಲ್ಲ. ನಂಗೂ ಬೇರೆ ದಾರಿ ಇಲ್ಲ. ಅದೇನ್ ಹೇಳು? ಹೇಳೋದಲ್ಲ, ಬಾ ನನ್ ಜೊತೆ ತೋರಿಸ್ತೀನಿ, ಬನ್ನಿ. ಇವ್ರು ಇಲ್ಲೇನ್ ಮಾಡ್ತಿದ್ದಾರೆ? ಅವರು ನಮ್ ತರ ಟ್ರಿಪ್ ಬಂದಿದ್ದಾರೆ ಅನ್ಸುತ್ತೆ. ಅದಕ್ಕೆ ಹಣೆ ಬರ ಅಂದ್ರೆ ಇದೆ ನೋಡಿ. ಹಲೋ, ಎಲ್ಲರೂ ಇಲ್ಲೇನ್ ಮಾಡ್ತಿದ್ದೀರಾ? ನಮ್ಮ ಮನೆ ಮುಂದಿರೋ ಗ್ರಹಗಳು ಇಲ್ಲೂ ಬಂದು ಒಕ್ಕರ್ಸ್ಕೊಂಡಿವೆ ಅನ್ಕೊಂಡೆ. ಯಾವ ಅಡೆತಡೆನೂ ಇಲ್ಲದೆ ನಂದು ಮೀನೊಂದು ಹನಿಮೂನ್ ಆಗ್ತಿದೆ ಅಂತ. ಇವತ್ತು ರಾತ್ರಿ ಚಂದಮಾಮ ತೋರ್ಸೋಣ ಅನ್ಕೊಂಡಿದ್ದೆ. ಥ್ಯಾಂಕ್ ಯು. ಪ್ಲೀಸ್ ಎಂಜಾಯ್ ದ ಸ್ಟೇ ಸರ್. ಸರ್, ರೂಮ್ ತೋರಿಸಿ ಹೆಲ್ಪ್ ಮಾಡಿ.
ಬನ್ನಿ ಅವ್ರು ಯಾವ ರೂಮ್ಗೆ ಹೋಗ್ತಾರೆ ಅಂತ ನೋಡೋಣ. ಸೂರ್ಯಕಾಂತ್ ಇಲ್ಲಿ ಥರ್ಡ್ ಫ್ಲೋರು. ಇವಾಗ ಚೆಕ್ ಮಾಡ್ತಾನೆ. ಚಿಕ್ಕು, ಒಂದ್ ವೇಳೆ ಈ ಸೂರ್ಯಕಾಂತ್ ಫ್ಯಾಮಿಲಿ ಇಲ್ಲಿಗೆ ಬಂದಿರೋದು ಏನಾದ್ರು ಅಪ್ಪನ್ ಗೊತ್ತಾದ್ರೆ ಇಲ್ಲಿಂದ ನಮ್ಮನ್ನ ದೊಡ್ಡಬಳ್ಳಾಪುರಕ್ಕೆ ವಾಪಸ್ ಹೊಡಿಸ್ತಾರೆ. ಅಲ್ಲಿಗೆ ಈ ಟ್ರಿಪ್ಪು ದಿ ಎಂಡ್. ಅಣ್ಣ ಟ್ರಿಪ್ ಮನೆ ಹಾಳಾಗ್ಲಿ ಅಣ್ಣ, ಆದ್ರೆ ಕೇಶವಣ್ಣ ಮತ್ತೆ ಮೀನಾಥ್ಗೆ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಈ ತರ ಟ್ರಿಪ್ ಬಂದಿರೋದು. ಈ ಒಂದ್ ಕಾರಣದಿಂದ ಅಪ್ಪ ಟ್ರಿಪ್ ಕ್ಯಾನ್ಸಲ್ ಮಾಡಿ ಮತ್ತೆ ಊರಿಗೆ ಕಳ್ಸಿದ್ರೆ ಇವ್ರು ಎಷ್ಟು ನೊಂದ್ಕೊಳ್ಳಲ್ಲ ಹೇಳು. ಹೇಗಾದ್ರೂ ಮಾಡಿ ಇವ್ರಿಬ್ರು ಫೇಸ್ ಆಫ್ ಆಗೋದನ್ನ ನಾವು ತಡಿಬೇಕು. ಅಪ್ಪ ಎಲ್ರು ಅವ್ರ ರೂಮ್ಗೆ ಹೋದ್ರು, ಯಾರನ್ನೂ ನೋಡ್ಲಿಲ್ಲ, ನಾವೆಲ್ಲರೂ ಸೇಫೆ. ನಾವಿರೋದು ಫಸ್ಟ್ ಫ್ಲೋರ್, ಇವ್ರಿರೋದು ಸೆಕೆಂಡ್ ಥರ್ಡ್ ಫ್ಲೋರ್. ಅಪ್ಪ ಸೂರ್ಯಕಾಂತ್ ಎದುರು ಹೋದ್ರಾಗ ಸಂದರ್ಭನೇ ಬರಲ್ಲ. ನಮ್ ಟ್ರಿಪ್ ಪ್ಲಾನ್ ಸೇಫು. ಅಲ್ಲ, ಈಗ ಸೂರ್ಯಕಾಂತ್ ಯಾವ ರೂಮ್ ಒಳಗಡೆ ಹೋಗಿದ್ದು? ಅದೇ ಬಲ್ಗಡೆ 3ನೇ ರೂಮು ಬಾವಾ. ಸತ್ವಿ. ಯಾಕಣ ಏನಾಯ್ತು? ಅದ್ರ ಎದುರುಗಡೆ ಇರೋದೇ ಅಪ್ಪನ ರೂಮು. ಅಪ್ಪ ಚೆಕ್ ಮಾಡಿದ್ರು. ಅಪ್ಪ ಸೂರ್ಯಕಾಂತ್ ಸತ್ವಿ ಪಕ್ಕ ನಮ್ಮ ಮನೆ ಮುನು ಅನುಮಾನ. ಏನೋ ಮಾಡೋದು? ಮಾವ ಅಪ್ಪಿ ತಪ್ಪಿನು ಇವ್ರನ್ನ ನೋಡ್ದೇ ಇದ್ರೆ ಸಾಕು ದೇವ್ರೆ. ನಾ ಯಾರನ್ನ ನೋಡ್ಬಾರ್ದು? ಏನಿಲ್ಲ ಮಾವ, ಏನಿಲ್ಲ. ಹಾಗೆ ಏನು ಗ್ರಹಣ ಟೈಮಲ್ಲಿ ಸೂರ್ಯ ಚಂದ್ರ ನೋಡಬಾರ್ದು ಅಂತ ಹೇಳ್ತಾ ಇದ್ರು. ಹೌದೌದು. ಟೆನ್ಷನ್ ಬಿಟ್ಬಿಡಿ. ಆ ಸೂರ್ಯಕಾಂತ್ ಅವರು ರಿಚ್ ಫ್ಯಾಮಿಲಿ, ಅವರೆಲ್ಲ ಕೆಳಗಡೆ ಬಂದು ರೆಸ್ಟೋರೆಂಟ್ ಅಲ್ಲೆಲ್ಲ ಊಟ ಮಾಡಲ್ಲ. ಅವರೆಲ್ಲ ರೂಮ್ಗೆ ಬುಕ್ ಮಾಡಿಸ್ಕೊಂಡು ಅಲ್ಲೇ ತಿಂತಾರೆ. ಸೊ ನೆಮ್ಮದಿಯಾಗಿ ಇವಾಗ ಬ್ಯಾಟಿಂಗ್ ಮಾಡೋಣ. ಚಿಲ್. ಅಂದ್ಮೇಲೆ ಯಾಕೆ ಇನ್ನು ಮೆನು ಕಡೆ ಅಡ್ಡ ಇಟ್ಕೊಂಡಿದ್ಯಾ? ಕೆಳಗಡೆ ಇಡ್ಸು. ಅಯ್ಯೋ, ಏಯ್ ಏನಾಯ್ತು? ಏನಿಲ್ಲಪ್ಪ, ಏನಿಲ್ಲ. ಏನ್ರ ಆಯ್ತು? ಯಾಕೆ ನಿಂತ್ಕೊಂಡ್ರಿ? ಅಪ್ಪ ಅದು ನೀವು ಊಟ ಮಾಡ್ಬೇಕಾರೆ ನಿಮ್ಮ ಎದುರುಗಡೆ ಕೂತ್ಕೊಂಡು ನಾವು ಊಟ ಮಾಡಕ್ ಚೆನ್ನಾಗಿರಲ್ಲ ಅಂತ. ಹೌದೌದು, ದೊಡ್ಡವ್ರು ಕೂತ್ ಊಟ ಮಾಡ್ಬೇಕಾದ್ರೆ ಚಿಕ್ಕವ್ರು ನಿಂತಿರ್ಬೇಕಂತೆ. ಏನ್ರ ಇದು ಹುಚ್ಚಾಟ? ಹೊಸ ಅವತಾರ ನಿಮ್ದೆಲ್ಲ. ಬಂದ್ ಕೂತ್ಕೊಡ್ರ. ಅಪ್ಪ ಅದು ನಿಮ್ಗೆ ಏನ್ ಬೇಕು ಅಂತ ಬಂದ್ ಕೂತ್ಕೋತಿರೋ ಇಲ್ವೋ ಈಗ? ಅಪ್ಪ ಏಯ್ ಕೋತಿ ಮೆನು ಕೊಡೆ. ಯಪ್ಪ ಒಂದು ಬಿರಿಯಾನಿಗೆ 320 ರೂಪಾಯಿನ? ಇಷ್ಟು ಕಾಸ್ಟ್ಲಿನ ಈ ಹೋಟ್ಲು? 200 ರೂಪಾಯಿ ದಿನಸಿ ತಂದ್ರೆ ಮನೆಯವರೆಲ್ಲ ಹೊಟ್ಟೆ ತುಂಬಾ ಊಟ ಮಾಡ್ಬೋದು. ಹೌದೌದು, ಇಷ್ಟೊಂದು ಕೊಟ್ಟು ತಿನ್ನೋದಕ್ಕಿನ್ನ ಅತ್ತೆ ತಂದಿರೋ ಪುಳಿಯೋಗರೆನೆ ತಿನ್ಬೋದಿತ್ತು. ಈಗ್ಲೂ ರೂಮ್ಗೆ ಹೋಗಿ ಪುಳಿಯೋಗರೆ ತಿನ್ನೋಣ. ಅಕಸ್ಮಾತ್ ಏನಾದ್ರು ಶಾರ್ಟೇಜ್ ಬಂತು ಅಂದ್ರೆ ರೂಮ್ಗೆ ತರಿಸ್ಕೊಂಡ್ಬಿಡೋಣ. ನೋಡಿ, ನಿಮಗೆ ಇಷ್ಟ ಇಲ್ಲ ಅಂದ್ರೆ ಹೋಗಿ ಪುಳಿಯೋಗರೆನೆ ತಿನ್ನಿ, ನಾವಿಲ್ಲೇ ಊಟ ಮಾಡ್ಕೊಂಡ್ ಬರ್ತೀವಿ. ದುಡ್ಡಿನ ಬೆಲೆ
ನೋಡಿ ಇಷ್ಟು ಕಾಸ್ಟ್ಲಿ ಇದ್ರು ಇಲ್ಲೇ ಊಟ ಮಾಡ್ಬೇಕು ಅಂತ ನಾನು ಆಗ್ಲೇ ಪಟ್ಟಿ ನೋಡಿದ್ದೀನಿ, ಅದರಲ್ಲಿರೋ ದರನೂ ನೋಡಾಯ್ತು. ನನ್ಗೇನು ಸಮಸ್ಯೆ ಇಲ್ಲ. ನಿಮ್ಗೆಲ್ಲ ಏನ್ರ ಸಮಸ್ಯೆ? ಇಲ್ಲೇ ತಿಂದ್ರೆ ಆಯ್ತು, ಸುಮ್ಮನೆ ಆರ್ಡರ್ ಮಾಡಿ. ಒಂದು ವೆಜ್ ಫ್ರೈಡ್ ರೈಸ್, ಒಂದು ಮಸಾಲೆ ಪಾಪಡು, ಚಾಟ್ಸ್ ಇದೆಯಾ, ಒಂದು ಪಾನಿಪುರಿನೂ ಕೊಟ್ಬಿಡಿ. ಅಮ್ಮ ನಿಮ್ಗೆ? ಅಪ್ಪ ಟೈಮ್ ಎಷ್ಟು? ಯಾಕೋ? ನನ್ನ ವಾಚ್ ಯಾಕೋ ವರ್ಕ್ ಆಗ್ತಾ ಇಲ್ಲಪ್ಪ. ಅಮ್ಮು ಮನೇಲಿ ನಮ್ಮಿಬ್ರು ಕುಡಿಯಕ್ಕಂತೂ ಬಿಡಲ್ಲ, ಅದಕ್ಕೆ ಇನ್ ಏನೇನ್ ಬೇಕು ಆರ್ಡರ್ ಮಾಡ್ಕೊಳ್ಳಿ ಅಂತ ಇಲ್ಲಿಗೆ ಬಂದಾಯ್ತು. ಏನ್ರೋ ಇದು? ಯಾಕ್ರೋ ಈ ತರ ಗಬಗಬ ಅಂತ ತಿಂತಾ ಇದ್ದೀರಾ? ತಿಂದ್ರೆ ನೆತ್ತಿಗತ್ತಲ್ವಾ? ನೀನಾ ನಿಧಾನಕ್ಕೆ ತಿನ್ನೆ. ಅಣ್ಣ, ನಿನ್ಗೆ ನೆನಪಿದ್ಯಾ ಲಾಸ್ಟ್ ಟೈಮ್ ನಾವು ಊಟಿಗೆ ಹೋದಾಗ ಎಷ್ಟೊತ್ತು ಕುದಿದ್ವಿ ಅಲ್ವಾ? ಟೈಮ್ ಆಗಿದ್ದೆ ಗೊತ್ತಾಗಿಲ್ಲ. ಕುಡಿದ್ಮೇಲೆ ರೂಮ್ ಹೋಗಕ್ಕಾಗದೆ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಮಲ್ಕೊಂಡಿದ್ವಿ ಅಲ್ವಾ? ಮಗಳೇ, ನೀನ್ ಯಾವಾಗ ಬಂದೆ? ನೀವಿಬ್ರು ನಿಮ್ ಊಟಿ ಕತೆ ಹೇಳ್ತಿದ್ರಲ್ಲ, ಅವಾಗ್ಲೇ ಬಂದೆ. ಇವಾಗ ಗೊತ್ತಾಗ್ತಿದೆ ಅಮ್ಮು ನೀನ್ ರೂಮಲ್ಲೇ ಊಟ ತರ್ಸ್ಕೋ, ಆಚೆ ಬರ್ಬೇಡ ಅಂತ ಏನಕ್ಕೆ ಹೇಳ್ತಿದ್ದೀರಾ ಅಂತ. ವೆರಿ ಬ್ಯಾಡ್. ಮಠ ಮಧ್ಯಾಹ್ನನೇ ಕುಡಿತಿದ್ದೀರಲ್ಲ ಅಪ್ಪ. ಚಿಕ್ಕಪ್ಪ ನೀವಾದ್ರೂ ಹೇಳ್ಬೇಕು ತಾನೆ, ನೀವೂನು. ಅಮ್ಮ, ಕೋಪ ಮಾಡ್ಕೊಬೇಡಮ್ಮ. ಮನೇಲಿ ನಿಮ್ಗೆ ಇಷ್ಟ ಆಗಲ್ಲ ಅಂತ ನಾನು ನಿಮ್ ಚಿಕ್ಕಪ್ಪ ಕುಡಿಯೋದೇ ಬಿಟ್ಬಿಟ್ಟಿದೀವಿ. ಈಗ ವೆಕೇಶನ್ ಬಂದಿದೀವಲ್ವಾ, ಇವತ್ತು ಅಟ್ಲೀಸ್ಟ್ ಕುಡಿಯೋದ್ ಬಿಡು. ಅಪ್ಪ ನನ್ ಕನ್ಸನು ನೀವ್ ಮನೇಲಿ ಕುಡಿಬಾರ್ದು ಅಂತಲ್ಲ, ನೀವಿಬ್ರು ಕುಡಿಲೇಬಾರ್ದು ಅಂತ. ನನ್ನ ಅಪ್ಪ ಚಿಕ್ಕಪ್ಪನ ಬಗ್ಗೆ ಯಾರೆಲ್ಲ ಏನೆಲ್ಲ ಮಾತಾಡೋದು ನಂಗೆ ಇಷ್ಟ ಆಗಲ್ಲ. ಈಗ ನಿಲ್ಸ್ತಿರೋ ಇಲ್ವಾ? ಅಮ್ಮು ಪ್ಲೀಸ್ ಮಗಳೇ, ನೋಡು ಇಷ್ಟ ಎಷ್ಟಿದೆ ಅದನ್ನ ಮುಗಿಸ್ಬಿಟ್ಟು ಬರ್ತೀವಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ಈಗ ಸುಮ್ನೆ ನನ್ ಜೊತೆ ಇಬ್ರು ರೂಮಿಗೆ ಬನ್ನಿ. ಗಲಾಟೆ ಮಾಡ್ಬೇಡ. ನಿನ್ ರೂಮ್ ಹೋಗಿರೋ, ನಾವು ಬಂದ್ಬಿಡ್ತೀವಿ. ನೋಡು ಹೇಗೋ ಶುರು ಮಾಡಿದ್ವಲ್ಲ, ಇವತ್ತೇ ಲಾಸ್ಟ್, ಇನ್ಮೇಲೆ ಕುಡಿದಲ್ಲ ಏನಪ್ಪಾ? ಏನಾದ್ರೂ ಮಾಡ್ಕೊಳ್ಳಿ, ಐ ಹೇಟ್ ಯು. ಅಮ್ಮೋ ಅಮ್ಮೋ, ಏನಾಯ್ತು? ಪಾ ಅದ್ ಬೇರೆ ಕೇಳ್ತಾರ? ಹೋಗ.